ವಾರನ್ ಬಫೆಟ್ ಅವ್ರದ್ದು ಒಂದು ಸೇಯಿಂಗ್ ಇದೆ, ನಮ್ಮ ದುಡ್ಡು ನಾವು ಮಲಗಿದ್ದಾಗಲೂ ದುಡಿತಾ ಇರಬೇಕು, ಇಲ್ಲ ಅಂತಂದರೆ ನಾವು ಸಾಯೋವರೆಗೂ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದ್ರ ಅರ್ಥ ಏನಪ್ಪ ಅಂತಂದರೆ ನಾವು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತ ಅರ್ಥ. ಸೊ ಫೈನಾನ್ಷಿಯಲಿ ಫ್ರೀಡಮ್ ಆಗೋದು ಅಂದರೆ ಹೇಗೆ? ಸೊ ಫೈನಾನ್ಷಿಯಲಿ ಫ್ರೀಡಮ್ ಹಂಗೆ ಏನು ಮಾಡದೇ ಇರೋಂತೂ ಆಗಲ್ಲ. ಸೊ ಕೆಲಸ ಮಾಡಿದ್ರಂತೂ ಖಂಡಿತವಾಗ್ಲೂ ತುಂಬ ಕಷ್ಟ ಇದೆ, ಆಗುತ್ತೆ, ತುಂಬ ಕಷ್ಟ ಇದೆ. ಸೊ ಬೆಸ್ಟ್ ವೇ ಏನಪ್ಪ ಅಂತಂದರೆ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ ಅಂತಂದರೆ ಯಾವ ಥರ ಬಿಸ್ನೆಸ್ ಮಾಡೋದು? ಸೊ ಬೇಗ ಫೈನಾನ್ಷಿಯಲಿ ಗ್ರೋ ಆಗಬೇಕು, ಫೈನಾನ್ಷಿಯಲಿ ಸೆಟಲ್ ಆಗಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಇ-ಕಾಮರ್ಸ್. ಸೊ ಇ-ಕಾಮರ್ಸ್ ಬಿಸ್ನೆಸ್ಸು ಯಾರು ಬೇಕಾದರೂ ಮಾಡ್ಬೋದು, ಎಲ್ಲಿಂದ ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಇ-ಕಾಮರ್ಸ್ ಬಿಸ್ನೆಸ್ಸು ಇಂಡಿಯಾದಲ್ಲಿ ತುಂಬ ಗ್ರೋ ಆಗ್ತಾ ಇದೆ, ಇಯರ್ ಆನ್ ಇಯರ್ ತುಂಬ ಗ್ರೋ ಆಗ್ತಾ ಇದೆ. ಬಿಕಾಸ್ ಇಂಡಿಯಾದಲ್ಲಿ ಇಂಟರ್ನೆಟ್ ಯೂಸರ್ಸ್ ತುಂಬ ಜನ ಇದ್ದಾರೆ, ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಇ-ಕಾಮರ್ಸ್ ಬಿಸ್ನೆಸ್ ತುಂಬ ಡೆವಲಪ್ ಆಗ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೆಝಾನಲ್ಲಿ ಹೇಗೆ ಬಿಸ್ನೆಸ್ನ ಗ್ರೋ ಮಾಡ್ಬೋದು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ನ, ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಪ್ರಾಡಕ್ಟ್ ಸೆಲೆಕ್ಷನ್ ಯಾವ ಥರ ಮಾಡಬೇಕು, ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿದ ಮೇಲೆ ಪ್ರಾಡಕ್ಟ್ ಲಿಸ್ಟಿಂಗ್ ಯಾವ ಥರ ಮಾಡಬೇಕು, ಲಿಸ್ಟಿಂಗಲ್ಲಿ ಏನೇನೆಲ್ಲ ಆ್ಯಡ್ ಮಾಡಬೇಕು, ಅದಾದಮೇಲೆ ಪ್ರಾಡಕ್ಟ್ನ ರ್ಯಾಂಕಿಂಗ್ ಅಂತಂದರೆ ಕಸ್ಟಮರ್ಗೆ ವಿಸಿಬಲ್ ಆಗೋ ಥರ ಯಾವ ಥರ ಮಾಡಬೇಕು, ಆಮೇಲೆ ಆ್ಯಡ್ಸನ್ನು ಯಾವ ಥರ ಮಾಡಬೇಕು, ಆ್ಯಡ್ಸಲ್ಲಿ ಎಷ್ಟು ವಿಧ, ಸೊ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಕೌಂಟ್ ಕ್ರಿಯೇಷನ್. ಸೊ ಅಮೆಝಾನಲ್ಲಿ ಅಕೌಂಟ್ ಕ್ರಿಯೇಷನ್ ಮಾಡೋದು ತುಂಬ ಈಸಿ. ಸೊ ಜಸ್ಟ್ GST ಸರ್ಟಿಫಿಕೇಟ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಇದೆ, ಅಕೌಂಟ್ ಕ್ರಿಯೇಷನ್ ಆಗಿಬಿಡುತ್ತೆ. ವಿತಿನ್ 30 ಮಿನಿಟ್ಸ್ ಅಲ್ಲಿ 1 hour ಒಳಗೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ಅಕೌಂಟ್ ಆಕ್ಟಿವೇಟ್ ಆದಮೇಲೆ ಮೇಜರ್ ಏನಪ್ಪ ಅಂತಂದರೆ ಪ್ರಾಡಕ್ಟ್ ಸೆಲೆಕ್ಷನ್. ಸೊ ನೀವು ಮುಂಚೆನೇ ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕು, ಯಾವ ಥರ ಪ್ರಾಡಕ್ಟ್ ತರಬೇಕು, ಎಷ್ಟು ಪ್ರೈಸ್ ಇರಬೇಕು. ಸೊ ಅಂತಂದರೆ ಸೊ ಪ್ರಾಡಕ್ಟ್ ಪ್ರೈಸು ಯಾವಾಗಲೂ 1000 rupees ಒಳಗಡೆ ಇರಬೇಕು, 500 ಮೇಲ್ ಇರಬೇಕು. ಸೊ ಆವಾಗ ಸೊ ಅಟ್ರಾಕ್ಟಿವ್ ಆಗಿರುತ್ತೆ. ಪ್ರಾಡಕ್ಟ್ ಯಾವ ಥರ ಅಂತಂದರೆ ನೀವು ಪ್ರಾಡಕ್ಟ್ ಅಮೆಝಾನಲ್ಲಿ ಫಸ್ಟು ರಿಸರ್ಚ್ ಮಾಡಿ, ಯಾವ ಕ್ಯಾಟಗರಿಯಲ್ಲಿ ಯಾವ ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಯಾಕೆ ಸೆಲ್ ಆಗ್ತಾ ಇದೆ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಆ ಥರ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ನ ತರಬೇಕು. ಇನ್ನೊಂದು ಯಾವುದೇ ಪ್ರಾಡಕ್ಟು ಸೀಸನಲ್ ಆಗಿರಬಾರ್ದು. ಸೊ ಸೀಸನಲ್ ಆಗಿದ್ದರೆ ಅದು ಸೀಸನಲ್ ಅಲ್ಲಿ ಮಾತ್ರ ಸೇಲ್ಸ್ ಬರುತ್ತೆ. ಎಕ್ಸಾಂಪಲ್ ಇವಾಗ ಮಳೆಗಾಲದಲ್ಲಿ ಅಂಬ್ರೆಲಾ, ಸೊ ಚಳಿಗಾಲದಲ್ಲಿ ಬರೀ ಬೆಡ್ಶೀಟ್, ಸ್ವೆಟರ್ಸ್ ಅವೆಲ್ಲ. ಸೊ ಇದು ಸೀಸನಲ್ ಪ್ರಾಡಕ್ಟ್ಸ್. ಈ ಥರ ತಂದರೆ ನಮಗೆ ಸೀಸನಲ್ ಸೇಮ್ ಟೈಮಲ್ಲಿ ಮಾತ್ರ ಸೇಲ್ಸ್ ಬರುತ್ತೆ. ಸೊ ಬಾಕಿ ದಿನಗಳಲ್ಲಿ ನಮಗೆ ಸೇಲ್ಸ್ ಬರೋದಿಲ್ಲ. ಸೊ ಪ್ರಾಡಕ್ಟ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಇಡೀ ವರ್ಷ ಪೂರ್ತಿ ಸೇಲ್ ಆಗೋ ಪ್ರಾಡಕ್ಟು ನಾವು ತರಬೇಕು. ಸೊ ನೆಕ್ಸ್ಟು ಪ್ರಾಡಕ್ಟ್ ಸೆಲೆಕ್ಷನ್ ಆಯಿತು. ನೆಕ್ಸ್ಟು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಬೇಕು. ಪ್ರಾಡಕ್ಟ್ ಲಿಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅಮೆಝಾನ್. ಸೊ ಯಾಕಪ್ಪ ಅಂತಂದರೆ ಅಮೆಝಾನು ಒಂದು ಇಂಟರ್ನೆಟ್ ಸೈಟ್. ಸೊ ಅದರೊಳಗೆ ನಾವು ಯಾವ ಥರ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಹಾಕ್ತೀವಿ ಅಷ್ಟು ಕಸ್ಟಮರ್ಗೆ ವಿಸಿಬಿಲಿಟಿ ಆಗುತ್ತೆ. ಹೇಗಪ್ಪ ಅದು ಹೆಂಗೆ ಅಂತಂದರೆ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋ ಟೈಮಲ್ಲಿ ನಾವು ಪ್ರಾಡಕ್ಟ್ ಟೈಟಲ್ ಹಾಕ್ತೀವಿ, ಪ್ರಾಡಕ್ಟ್ ಬುಲೆಟ್ ಪಾಯಿಂಟ್ ಹಾಕ್ತೀವಿ, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಹಾಕ್ತೀವಿ. ಈ ಮೂರಲ್ಲೂ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಡ್ತೀವಿ, ಪ್ಲಸ್ ಐ ಸರ್ಚ್ ಕೀವರ್ಡ್ಸ್ ಕೂಡ ಆ್ಯಡ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕಸ್ಟಮರ್ ಯಾರೇ ಕಸ್ಟಮರ್ ಬಂದು ಟೈಪ್ ಮಾಡಿದ್ರು ಸೊ ಸೀದಾ ನಮ್ಮ ಪ್ರಾಡಕ್ಟು ವಿಸಿಬಲ್ ಆಗುತ್ತೆ. ಸೊ ಇದು ಬೆಸ್ಟ್ ವೇ ಟು ಲಿಸ್ಟ್ ದ ಪ್ರಾಡಕ್ಟ್. ಇದರಲ್ಲಿ ಲಿಸ್ಟಿಂಗಲ್ಲಿ ಇನ್ನೊಂದು ಮೇಜರ್ ಆಗಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಲಿಸ್ಟಿಂಗ್ ಇಮೇಜಸ್. ಲಿಸ್ಟಿಂಗ್ ಇಮೇಜಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಶುಡ್ ಬಿ ಅಟ್ರಾಕ್ಟಿವ್ ಆಲ್ವೇಸ್. ಯಾಕಪ್ಪ ಅಂತಂದರೆ ನೀವು ಆಫ್ಲೈನಲ್ಲಿ ಹೋದಾಗ ಆಫ್ಲೈನಲ್ಲಿ ನೀವು ಪ್ರಾಡಕ್ಟ್ನ ಟಚ್ ಮಾಡ್ತೀರಾ, ಫೀಲ್ ಮಾಡ್ತೀರಾ, ನೋಡಿ ತಗೊಳ್ತೀರಾ. ಸೊ ಅಂದರೆ ಆನ್ಲೈನಲ್ಲಿ ಆ ಥರ ಆಗಲ್ಲ. ಆನ್ಲೈನಲ್ಲಿ ನಿಮಗೇನು ಪ್ರಾಡಕ್ಟ್ನ ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಜಸ್ಟ್ ನೀವು ಇಮೇಜಸ್ ನೋಡಿ, ಫೀಚರ್ಸ್ನ ನೋಡಿ ತಗೊಳ್ತೀರ. ಸೊ ಎಸ್ಪೆಷಲಿ ಇದಕ್ಕೋಸ್ಕರನೇ ಪ್ರಾಡಕ್ಟ್ ಇಮೇಜಸ್ ತುಂಬ ಇಂಪಾರ್ಟೆಂಟ್ ಆಗೋದು. ಸೊ ನಾವು ಲಿಸ್ಟ್ ಮಾಡೋ ಟೈಮಲ್ಲಿ ಪ್ರಾಡಕ್ಟ್ ಇಮೇಜ್, ಫಸ್ಟ್ ಇಮೇಜು ಯಾವಾಗಲೂ ವೈಟ್ ಬ್ಯಾಕ್ಗ್ರೌಂಡಿಂದ ಇರಬೇಕು ವಿತ್ ಅ ಪ್ರಾಡಕ್ಟ್. ನೆಕ್ಸ್ಟು ಇನ್ನೂ 4-5 ಇಮೇಜಸ್ಸು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇರಬೇಕು. ಸೈಜ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಆ ಪ್ರಾಡಕ್ಟು ನಿಮ್ಮ
ರಿಕ್ವೈರ್ಮೆಂಟ್ನ ಹೆಂಗೆ ಕಂಪ್ಲೀಟ್ ಮಾಡುತ್ತೆ, ಅದರ ಫೀಚರ್ಸ್ ಏನು, ಈ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಲಿಸ್ಟಿಂಗ್ ಇಮೇಜಸ್ಸಲ್ಲಿ ಹಾಕ್ಬೋದು. ಇಲ್ಲ ಇನ್ನೂ ಚೆನ್ನಾಗಿರಬೇಕು ಲಿಸ್ಟಿಂಗ್ ಅಂತಂದರೆ 1 ಇಲ್ಲ 2 ಪ್ರಾಡಕ್ಟ್ ವಿಡಿಯೋಸ್ ಕೂಡ ಹಾಕ್ಬೋದು. ಸೊ ಇದು ಪ್ರಾಡಕ್ಟ್ ಲಿಸ್ಟಿಂಗಲ್ಲಿ ಏನೇನು ಪ್ರಾಡಕ್ಟ್ ಟೈಟಲ್, ಬುಲೆಟ್ ಪಾಯಿಂಟ್, ಡಿಸ್ಕ್ರಿಪ್ಷನ್ ಪ್ಲಸ್ ಪ್ರಾಡಕ್ಟ್ ಇಮೇಜಸ್, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಪ್ರಾಡಕ್ಟ್ ರ್ಯಾಂಕಿಂಗ್ ಏನಪ್ಪ ಅಂತಂದರೆ, ಕಸ್ಟಮರ್ಸಿಗೆ ನಮ್ಮ ಪ್ರಾಡಕ್ಟು ಕಾಣಬೇಕಂದ್ರೆ ಏನು ಮಾಡಬೇಕು, ಕಸ್ಟಮರಿಗೆ ನಮ್ಮ ಪ್ರಾಡಕ್ಟ್ ಕಾಣಬೇಕಂತಂದರೆ ನಾನು ನಿಮಗೆ ಪ್ರೀವಿಯಸಲ್ಲಿ ಹೇಳಿದೆ, ಪ್ರಾಡಕ್ಟ್ ಲಿಸ್ಟಿಂಗಲ್ಲಿ ಹೈ ಸರ್ಚ್ ಕೀವರ್ಡ್ಸ್ನ, ಪ್ರಾಡಕ್ಟ್ ರಿಲೇಟೆಡ್ ಕೀವರ್ಡ್ಸ್ನ ನಾವು ಲಿಸ್ಟಿಂಗ್ ಒಳಗಡೆ ಆ್ಯಡ್ ಮಾಡಬೇಕು. ಆಗ ಯಾವುದೇ ಕಸ್ಟಮರ್ ಸರ್ಚ್ ಮಾಡಿದರೆ ನಮ್ಮ ಪ್ರಾಡಕ್ಟ್ ಅವರಿಗೆ ಕಾಣುತ್ತೆ. ಸೊ ಅಮೆಝಾನಲ್ಲಿ ತುಂಬ ಸಾವಿರಾರು ಸೆಲ್ಲರ್ಸ್ ಇದ್ದಾರೆ, ಸೇಮ್ ಪ್ರಾಡಕ್ಟ್ ಸೆಲ್ ಕೂಡ ಮಾಡ್ತಾ ಇರ್ತಾರೆ. ಸೊ ನಮ್ಮ ಪ್ರಾಡಕ್ಟ್ನ ಹೆಂಗೆ ಫಸ್ಟ್ ಪೇಜ್ಗೆ ತರಬೇಕು, ಕಸ್ಟಮರ್ಗೆ ಕಾಣೋ ಥರ ಮಾಡಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ ಅಮೆಝಾನ್ ಆ್ಯಡ್ಸ್. ಸೊ ಇದಕ್ಕೆ ಅಮೆಝಾನ್ ಆ್ಯಡ್ಸ್ ರನ್ ಮಾಡಬೇಕಾಗುತ್ತೆ. ಅಮೆಝಾನ್ ಆ್ಯಡ್ಸಲ್ಲಿ 3 ಥರ ಇದ್ದಾವೆ. ಒಂದು ಸ್ಪಾನ್ಸರ್ ಪ್ರಾಡಕ್ಟ್, ಇನ್ನೊಂದು ಸ್ಪಾನ್ಸರ್ ಬ್ರ್ಯಾಂಡ್, ಇನ್ನೊಂದು ಸ್ಪಾನ್ಸರ್ ಡಿಸ್ಪ್ಲೇ. ಈ ಸ್ಪಾನ್ಸರ್ ಪ್ರಾಡಕ್ಟು ಹೊಸ ಬ್ರ್ಯಾಂಡ್ಗೆ ತುಂಬ ಸೇಲ್ಸ್ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪಾನ್ಸರ್ ಬ್ರ್ಯಾಂಡ್ ಆ್ಯಂಡ್ ಸ್ಪಾನ್ಸರ್ ಡಿಸ್ಪ್ಲೇ ಏನಿದೆ, ಬ್ರ್ಯಾಂಡ್ ವಿಸಿಬಿಲಿಟಿಗೆ, ಬ್ರ್ಯಾಂಡ್ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಮೇಜರಾಗಿ ಸೇಲ್ಸ್ ತರೋದು ಅಂತಂದರೆ SP ಕ್ಯಾಂಪೇನ್ಸ್. ಸೊ ಸ್ಪಾನ್ಸರ್ ಪ್ರಾಡಕ್ಟ್ ಕ್ಯಾಂಪೇನ್ಸಲ್ಲಿ ಮೇಜರಾಗಿ CPC ಇಂಪಾರ್ಟೆಂಟ್, ಕಾಸ್ಟ್ ಪರ್ ಕ್ಲಿಕ್. ಸೊ ನಾವು ಇದನ್ನು ಬಿಡ್ಡಿಂಗ್ ಅಂತ ಅಂತೀವಿ. ಸೊ ಕಾಸ್ಟ್ ಪರ್ ಕ್ಲಿಕ್ ನಾವು ಎಷ್ಟು ಇನ್ಕ್ರೀಸ್ ಮಾಡ್ತೀವೋ ಅಷ್ಟು ವಿಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಅಮೆಝಾನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋಗಳಲ್ಲಿ ಅಕೌಂಟ್ನ ಯಾವ ಥರ ಕ್ರಿಯೇಷನ್ ಮಾಡ್ಬೋದು ಅಂತ ಆನ್ ಸ್ಕ್ರೀನ್ ಹೇಳ್ಕೊಡ್ತೀನಿ. ಪ್ರಾಡಕ್ಟ್ ಲಿಸ್ಟಿಂಗ್ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಆ್ಯಂಡ್ ಆ್ಯಡ್ಸ್ನ ಯಾವಾಗ ಯಾವ ಥರ ಕ್ಯಾಂಪೇನ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.